ಮೇಲೂರಿನಲ್ಲಿ ಕ್ಲಸ್ಟರ್ ಮಟ್ಟದ ಮಕ್ಕಳ ಜ್ಞಾನದ ಹಬ್ಬ ಕಲಿಕಾ ಹಬ್ಬಕ್ಕೆ ಚಾಲನೆ. ಶಿಡ್ಲಘಟ್ಟ. ಶಿಕ್ಷಣ ಅನ್ನೋದು ಕೇವಲ ಪಠ್ಯಕ್ಕೆ ಸೀಮಿತವಾಗದೆ ಮಕ್ಕಳಿಗೆ ಸಂಭ್ರಮದ ಅನುಭವವಾಗಬೇಕು ಅನ್ನೋ ಆಶಯದೊಂದಿಗೆ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಮಕ್ಕಳ ಜ್ಞಾನದ ಹಬ್ಬವಾದ ಕಲಿಕಾ ಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಯೋಜಿಸಲಾಯಿತು. 1ರಿಂದ 5ನೇ ತರಗತಿಯ ಪುಟಾಣಿ ಮಕ್ಕಳಿಗಾಗಿ ಆಯೋಜಿಸಲಾದ ಈ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಮಂಜುನಾಥ್ ಅವರು, ಸಾಮಾನ್ಯವಾಗಿ ಶಾಲೆಗಳಲ್ಲಿ ನಡೆಯುವ ಪ್ರತಿಭಾ ಕಾರಂಜಿಯಲ್ಲಿ ನೃತ್ಯ, ಸಂಗೀತ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ. ಆದರೆ ಕಲಿಕಾ ಹಬ್ಬವು ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಗುರುತಿಸಿ ಮೌಲ್ಯಮಾಪನ ಮಾಡುವ ವಿಶಿಷ್ಟ ವೇದಿಕೆಯಾಗಿದ್ದು, ಶೈಕ್ಷಣಿಕ ಪ್ರಗತಿಗೆ ಪೂರಕವಾದ ಚಟುವಟಿಕೆಗಳಿಗೆ ಇಲ್ಲಿ ಹೆಚ್ಚಿನ ಮಹತ್ವ ನೀಡಲಾಗಿದೆ ಅಂತ ತಿಳಿಸಿದರು. ಈ ಬಾರಿಯ ಕಲಿಕಾ ಹಬ್ಬದ ಕೇಂದ್ರ ಬಿಂದು FLN ಆಗಿದ್ದು, ಮಕ್ಕಳು ಎಷ್ಟು ನಿರರ್ಗಳವಾಗಿ ಓದ್ತಾರೆ, ಅರ್ಥ ಮಾಡಿಕೊಳ್ತಾರೆ ಮತ್ತು ಸಂಖ್ಯಾಜ್ಞಾನದಲ್ಲಿ ಎಷ್ಟು ಪ್ರಗತಿ ಸಾಧಿಸಿದ್ದಾರೆ ಎಂಬುದನ್ನು ಚಟುವಟಿಕೆಗಳ ಮೂಲಕ ಮೌಲ್ಯಮಾಪನ ಮಾಡಲಾಯಿತು. ಮಕ್ಕಳ ಕಲಿಕೆಯಲ್ಲಿ ಶಿಕ್ಷಕರ ಜೊತೆಗೆ ಪೋಷಕರ ಪಾತ್ರವು ಮಹತ್ವದ್ದು ಎಂಬ ಸಂದೇಶವನ್ನು ಈ ಹಬ್ಬ ಸಾರಿತು. ಮಕ್ಕಳು ಸ್ವಯಂ ಭಾಗವಹಿಸುವುದರಿಂದ ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚುತ್ತದೆ ಎಂಬುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಕಾರ್ಯಕ್ರಮದ ಭಾಗವಾಗಿ ಕತೆ ಹೇಳೋದು, ಗಣಿತ ಚಟುವಟಿಕೆಗಳು, ರಸಪ್ರಶ್ನೆ, ನೆನಪಿನ ಶಕ್ತಿ ಪರೀಕ್ಷೆ ಸೇರಿದಂತೆ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಮಕ್ಕಳಲ್ಲಿ ಅಡಗಿದ್ದ ಜ್ಞಾನ ಮತ್ತು ಪ್ರತಿಭೆಯನ್ನು ಹೊರತರಲಾಯಿತು. ತಾಲೂಕು ಅಥವಾ ಜಿಲ್ಲಾ ಮಟ್ಟದ ಒತ್ತಡವಿಲ್ಲದ ಶಾಲಾ ಮತ್ತು ಕ್ಲಸ್ಟರ್ ಮಟ್ಟದಲ್ಲಿ ಮಕ್ಕಳನ್ನು ಪ್ರೋತ್ಸಾಹಿಸುವ ಈ ಪ್ರಯತ್ನಕ್ಕೆ ಶಿಕ್ಷಕರು ಹಾಗೂ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಯಿತು. ಮೇಲೂರು ಕ್ಲಸ್ಟರ್ನ CRP ಶೀಲಾ ಎಂ ಮಾತನಾಡಿ, ಕಲಿಕೆ ಕೇವಲ 4 ಗೋಡೆಗಳ ಒಳಗೆ ಸೀಮಿತವಾಗದೆ ಪ್ರಕೃತಿ ಮತ್ತು ಪರಿಸರದೊಂದಿಗೆ ಬೆರೆತಾಗ ಮಾತ್ರ ಅದು ಅರ್ಥಪೂರ್ಣವಾಗುತ್ತದೆ ಎಂಬುದನ್ನು ಈ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಸಾಬೀತುಪಡಿಸಿದೆ ಎಂದರು. ಈ ಹಬ್ಬದಲ್ಲಿ 1ರಿಂದ 5ನೇ ತರಗತಿಯ 120ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ರು. 7 ವಿಭಿನ್ನ ವಿಭಾಗಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸಲಾಯಿತು. ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನಗಳನ್ನು ವಿತರಿಸಿ ಪ್ರೋತ್ಸಾಹಿಸಲಾಯಿತು. ಕಾರ್ಯಕ್ರಮದ ಸಂದರ್ಭದಲ್ಲಿ ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರ ಸಮ್ಮುಖದಲ್ಲಿ ಮಕ್ಕಳಿಗೆ ಮಧ್ಯಾಹ್ನ ಸುಸಜ್ಜಿತ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಒಟ್ಟಾರೆ ಈ ಕಲಿಕಾ ಹಬ್ಬವು ಮಕ್ಕಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುವ ಹಬ್ಬದ ವಾತಾವರಣವನ್ನು ಸೃಷ್ಟಿಸುವಲ್ಲಿ ಯಶಸ್ವಿಯಾಯಿತು. ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವೀರಗಾಸೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ BRP ಮಂಜುನಾಥ್, BRP ಚಂದ್ರಕಲಾ, ಮೇಲೂರು CRP ಶೀಲಾ ಎಂ, ಮೇಲೂರಿನ ಮುಖ್ಯ ಶಿಕ್ಷಕರಾದ ಭಾಸ್ಕರ್, CRP ಕೃಷ್ಣಪ್ಪ, PDO ಶಾರದಾ, ಗ್ರಾಮ ಪಂಚಾಯಿತಿ ಸದಸ್ಯ ದೇವರಾಜು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಂದರಾಚಾರಿ, ಉಪಾಧ್ಯಕ್ಷರಾದ ಅರುಣಾ, ಸೀನಪ್ಪ, ರುಕ್ಮಿಣಿಯಮ್ಮ ಸೇರಿದಂತೆ ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಪುಟಾಣಿ ಮಕ್ಕಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನೋಡಿದಾ ಓಕೆ ಈ ಕಡೆ ಬಾ ಹಂಗೆ. ಓಕೆ go back.
गजाननम भूतगणादि सेवितम कपित जम्बोपा पक्षितम उमासुतम शोक विनाश कारणम नमामि विघ्नेश देवनिगे नमो नमः ಜ್ಞಾನದ ಬೆಳಕನ್ನು ನೀಡುವ ಸರಸ್ವತಿ ಗುರುರೂಪ ಹೆಣ್ಣು ಮನೆಯ ಹೊಲ ಕಚೇರಿ ಎಲ್ಲೆಡೆಯೂ ಬೆವರು ಹರಿಸಿ ದುಡಿಮೆ ಮಾಡುವ ನಿಜವಾದ ಕಾಯಕಯೋಗಿ ಹೆಣ್ಣು ಕಟ್ಟಲು ತೂಗುವ ಮಮತಾಮಯಿ ಗಡಿಯಲ್ಲಿ ಯೋಜನೆಯಾಗಿ ಜಗತ್ತನ್ನೇ ಆಡುವ ದಿವ್ಯ ಸ್ವರೂಪಿಣಿ ಹೆಣ್ಣು ಬೇಕಾಗುತ್ತೆ, ಪಾಲಿಸಬೇಕಾಗುತ್ತೆ. ಈಗಾಗಲೇ ನಮ್ಮ ಮೇಡಮ್ ಅವರು ಹೇಳಿದಾಗೆ 25-26ನೇ ಸಾಲ ನಡೀತಾ ಇರ್ತಕ್ಕಂಥ ಈ ಕಲಿಕಾ ಹಬ್ಬ 1 ರಿಂದ 5ನೇ ತರಗತಿಯ ಮಕ್ಕಳಿಗಾಗಿ, ಇದರಲ್ಲಿ 6, 7, 8ನೇ ಕ್ಲಾಸ್ ಮಕ್ಕಳು ಭಾಗವಹಿಸಿದರು. ಈಗಾಗಲೇ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮುಗಿಸಿದೆ, ಬಹಳ ಖುಷಿಯಾಗಿ. ಏನು ವಿಶೇಷ ಅದಕ್ಕೂ ಇದಕ್ಕೂ ಅಂತಂದ್ರೆ ಅದರಲ್ಲಿ ವಿಭಿನ್ನವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಅವಕಾಶ ಇತ್ತು. ಸಾಂಸ್ಕೃತಿಕ ಕಾರ್ಯಕ್ರಮ ಹೆಚ್ಚು ಅವಕಾಶ ಇತ್ತು. ಅದು ದೇಶಭಕ್ತಿ ಗೀತೆ ಆಗಿರ್ಬೋದು, ಭಕ್ತಿಗೀತೆ ಆಗಿರ್ಬೋದು, ಗಜಲ್ ಆಗಿರ್ಬೋದು, ಕವಾಲಿ ಆಗಿರ್ಬೋದು, ಜಾನಪದ ನೃತ್ಯ ಆಗಿರ್ಬೋದು, ಎಲ್ಲ ಇತ್ತು. ಆದರೆ ಇದರಲ್ಲಿ ಈ ಕಲಿಕಾ ಹಬ್ಬದಲ್ಲಿ ಆ ತರದ ಆಕ್ಟಿವಿಟೀಸ್ ಕಡಿಮೆ. ಕಾರಣ ಯಾಕಂದ್ರೆ ಇದು ಕಲಿಕೆಗೆ ಪೂರಕವಾದ, ಅದರಲ್ಲೂ FLN ಕಲಿಕೆಗೆ ಸಂಬಂಧಿಸಿದಂತಹ ಒಂದು ಚಟುವಟಿಕೆ. ಏನು FLN ಅಂದ್ರೆ ಮಕ್ಕಳಾದ್ರು ಹೇಳ್ತೀರಾ? ಯಾವ ಶಾಲೆಯ ಮಕ್ಕಳಾದ್ರೂ ಸರಿ, FLN ಅಂದ್ರೆ ಏನು ಅಂತ ಗೊತ್ತಿದ್ಯಾ? ಯಾರು ಹೇಳ್ತಾರೆ? ಕೇಳ್ತಿ ಮಕ್ಕಳು ಕೇಳಿಸ್ಕೋಬೇಕು. ಯಾಕೋ ಜಾಸ್ತಿ ಬರ್ತಾ ಮಕ್ಕಳು ಕೇಳಿಸ್ತಾ ಇದೆಯಾ? FLN ಅಂದ್ರೆ ಯಾವ ಶಾಲೆಯ ಮಕ್ಕಳು ಯಾರಾದ್ರೂ ಹೇಳ್ತೀರಾ? ಕೈ ಎತ್ತಿ. ಇಲ್ಲ ಅದು ನಾನೇ ಹೇಳ್ತೀನಿ, ತಪ್ಪೇನಿಲ್ಲ, ನೀವು ಭಯಪಡ್ಬೇಕಾಗಿಲ್ಲ. ಏನ್ FLN ಅಂದ್ರೆ ಕೇಳಿಸ್ಕೊಳ್ಳಿ, ನಾನೇ ಹೇಳ್ತೀನಿ. FLN ಅಂದ್ರೆ ಫಂಡಮೆಂಟಲ್ ಲಿಟರಸಿ ಅಂಡ್ ನ್ಯೂಮರಸಿ ಅಂತ ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ. ಹೇಳ್ತೀರಿ ಈಗ ನೋಡೋಣ, ಹೇಳಿ ಕನ್ನಡದಲ್ಲಿ. ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ. ಇಂಗ್ಲಿಷ್ ಅಲ್ಲಿ ಏನೋ ಒಂದ್ಸಲ ಫಂಡಮೆಂಟಲ್ ಲಿಟರಸಿ ಅಂಡ್ ನ್ಯೂಮರಸಿ. ಇಷ್ಟೇ, ಈ 3 ಅಕ್ಷರ ಇಷ್ಟೇ. ಆದ್ರೆ ಈ ದೊಡ್ಡ ಸಮುದ್ರ ಇದ್ದಂಗಿದೆ, ದೊಡ್ಡ ಸಮುದ್ರ. ಪ್ರತಿ ತಿಂಗಳು ನಾವು BRC ಕಡೆಯಿಂದ ಇದು ರಿಪೋರ್ಟ್ಸ್ ತಗೊಳ್ತಾ ಇದೀವಿ. ಯಾವ ಮಗು ಎಷ್ಟು ಮಾತ್ರ ಕಲ್ತಿದೆ ಅಂದ್ರೆ FLN ಅಲ್ಲಿ ಕಲ್ತಿದೆ, ಸಾಕ್ಷರತೆ ಬುನಾದಿ ಸಾಕ್ಷರತೆ ಎಷ್ಟು ಕಲ್ತಿದೆ ಅಂದ್ರೆ ಎಷ್ಟು ಓದುತ್ತೆ, ಗಟ್ಟಿಯಾಗಿ ಓದುತ್ತೆ, ನಿರಂತರವಾಗಿ ಓದುತ್ತೆ ಅನ್ನೋದು, ಎಷ್ಟು ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಸರಳ ಲೆಕ್ಕಾಚಾರ ಬರುತ್ತೆ ಅಂತ ನಾವು ಪ್ರತಿ ತಿಂಗಳು ರಿಪೋರ್ಟ್ ತಗೊಳ್ತಾ ಇದೀವಿ. ಹಾಗಾಗಿ ಇದನ್ನೆಲ್ಲ ಇವತ್ತು ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳ ಮೂಲಕ ನಿಮ್ಮನ್ನ ಅಳತೆಗೋಡು ಮಾಡೋದು, ನಿಮ್ಮನ್ನ ಒಂದು ಮೌಲ್ಯಮಾಪನ ಮಾಡೋದಕ್ಕೆ ಇದೊಂದು ರೀತಿಯ ಸ್ಪರ್ಧೆ ಅಂತ ಅಷ್ಟೇ, ಇನ್ ಬೇರೆ ಏನಿಲ್ಲ. ಸೊ ಇದರಲ್ಲಿ ಮೇಡಮ್ ಹೇಳಿದಾಗ ಅದು ಕತೆ ಹೇಳೋದಾಗಿರ್ಬೋದು, ಗಣಿತಕ್ಕೆ ಸಂಬಂಧಪಟ್ಟಕ್ಕೆ ಮೋಜಿನ ಗಣಿತ ಇರ್ಬೋದು, ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಘಟ್ಟ ಇದೆ, ಪೋಷಕರ ಸಹ ಸಂಬಂಧ ವಲಯ ಆಗ್ತಿದೆ. ಆದ್ರೆ ನಾನು ಹೋದ ಕಡೆ ಎಲ್ಲ ಪೋಷಕರೇ ಕಾಣಲ್ಲ, ಅದೇ ದೊಡ್ಡ ಸಮಸ್ಯೆ. ಪೋಷಕರನ್ನ ಕರೆಸಬೇಕು, ನಿಮ್ ತಂದೆ ತಾಯಿನ ಕರೆಸ್ಕೊಂಡು ಈ ಶಾಲಾ ಆವರಣದಲ್ಲಿ ಪೋಷಕ ಮತ್ತು ಮಕ್ಕಳ ಸಹ ಸಂಬಂಧ ವಲಯ ಆಗ್ತಿದೆ, ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಜೊತೆಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನ ಚೆಕ್ ಮಾಡಲಿಕ್ಕೆ ರಸಪ್ರಶ್ನೆ ಮತ್ತು ಮೆಮೊರಿ ಟೆಸ್ಟ್ ಅಂತಿದೆ. ಸೊ ಈ ವಿವಿಧ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸೋದ್ರ ಮೂಲಕ, ಇನ್ನು ಬೇಕಾದಷ್ಟಿದೆ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ಕಲಿಕೆ ಎಷ್ಟು ಮಾತ್ರ ಆಗಿದೆ ಅನ್ನೋದನ್ನ ನೀವು ಸಾಧನೆ ಮಾಡತಕ್ಕಂತ ಒಂದು ಅವಕಾಶ ಈ ಕಲಿಕಾ ಹಬ್ಬದಲ್ಲಿ ಸಿಕ್ಕಿದೆ. ಇದು ನಿಮ್ಮ ಶಾಲೆಯ ಮಟ್ಟಕ್ಕೆ ಮಾತ್ರ, ಮತ್ತೆ ಕ್ಲಸ್ಟರ್ ಮಟ್ಟಕ್ಕೆ ಮಾತ್ರ. ಇದು ಮತ್ತೆ ತಾಲೂಕು ಜಿಲ್ಲಾ ಮಟ್ಟಕ್ಕೆ ಹೋಗಲ್ಲ. ಪ್ರತಿಭಾ ಕಾರಂಜಿಯಲ್ಲಿ ಹೋದಂಗೆ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು, ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದೇನಿಲ್ಲ. ನಿಮ್ಮ ಶಾಲೆಯಲ್ಲಿ ಯಾರು ಚೆನ್ನಾಗಿ ಓದಿ ಬರಿತಾ ಇರ್ತೀರಿ, ಜೊತೆಗೆ ಬರವಣಿಗೆ ಇದೆ, ಕೈ ಬರಹ ಅಂತ, ಅದು ಬಹಳ ಮುಖ್ಯ. ಇದರಲ್ಲಿ ಸ್ಪಷ್ಟ ಓದು, ಶುದ್ಧ ಬರಹ, ಸರಳ ಲೆಕ್ಕಾಚಾರ ಅಂತ. ಯಾರು ಚೆನ್ನಾಗಿ ಓದ್ತಾರೆ, ಯಾರು ಶುದ್ಧವಾಗಿ ಬರೀತಾರೆ, ಯಾರು ಲೆಕ್ಕಾಚಾರ ಮಾಡ್ತಾರೆ, ಅವ್ರಲ್ಲಿ ಒಳ್ಳೆ ಕಲಿಕೆ ಆಗಿದೆ ಅಂತ. ಅವ್ರಿಗೆ ಬಹುಮಾನ ಕೊಡಬೇಕು ಅಂತೇನಿಲ್ಲ, ಕಲಿಕೆ ಚೆನ್ನಾಗಿ ಆಗ್ತಾ ಇದೆ. ಅವರ ಜೊತೆ ಬೇರೆ ಮಕ್ಕಳು ಮುಂದಕ್ಕೆ ಬರಲಿ, ನಿಮ್ಮ ಜೊತೆ ಅವರು, ಅವ್ರ ಜೊತೆ ನೀವು ಒಳ್ಳೆ ಸಹ ಸಂಬಂಧವನ್ನು ಬೆಳೆಸ್ಕೊಂಡು ಈ ಕಲಿಕಾ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಕಲಿಕಾ ಹಬ್ಬ ಅತ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಿ ಕಾರ್ಯಕ್ರಮವನ್ನು ಬಹುಶಃ ಮಧ್ಯಾಹ್ನ 3-4 ಗಂಟೆಗೆ ಆಗುತ್ತೆ.
ಅಷ್ಟು ಎಲ್ಲ ವ್ಯವಸ್ಥೆಗಳನ್ನ ನಿಮ್ಗೆ ಕೊಡುವುದರ ಮೂಲಕ ಕಾರ್ಯಕ್ರಮ ಅತ್ಯಂತ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿರ್ತಕ್ಕಂಥ ನಮ್ಮ CRP ಶ್ರೀರಾಮ್ ಮೇಡಮ್ ಅವರಿಗೆ, ಈ ಸಹಕಾರ ಕೊಡ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ಮತ್ತು ಎಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇಲಾಖೆ ಮೂಲಕ ನಿಮಗೆ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಧಾರ್ಮಿಕ ಹಬ್ಬಗಳು ಮನೆಗಳಲ್ಲಿ ಆಚರಣೆ ಮಾಡ್ತೀವಿ, ರಾಷ್ಟ್ರೀಯ ಹಬ್ಬಗಳು ಶಾಲೆಗಳಲ್ಲಿ ಆಚರಣೆ ಮಾಡ್ತೀವಿ. ಆದರೆ ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಕಲಿಕೆಯ ಹಬ್ಬ. 1ರಿಂದ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿವಿಧ ಹಂತಗಳಲ್ಲಿ ಅವರು ಕೈ ಬರಹ ಇರ್ಬೋದು, ಛದ್ಮವೇಷ ಇರ್ಬೋದು, ಕತೆ ಹೇಳೋದು ಇರ್ಬೋದು, ಮೆಮೊರಿ ಟೆಸ್ಟ್ ಇರ್ಬೋದು, ಈ ರೀತಿಯ ಅನೇಕ ಕಲಿಕೆಗೆ ಸಂಬಂಧಪಟ್ಟಂತಹ ಹಬ್ಬವನ್ನ ಇವತ್ತು ಕ್ಲಸ್ಟರ್ ಹಂತದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಹಬ್ಬಕ್ಕೆ ಎಲ್ಲ ಶಾಲೆಗಳಿಂದ ಶಿಕ್ಷಕರು ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಾ. ಮಧ್ಯಾಹ್ನದವರೆಗೂ ಈ ಕಾರ್ಯಕ್ರಮ ನಡೀತಾ ಇರುತ್ತೆ. ಎಲ್ಲ ಮಕ್ಕಳು ತಮ್ಮ ಕಲಿಕೆಯನ್ನ ಇಲ್ಲಿ ಉತ್ತಮ ರೀತಿಯಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೆಚ್ಚು ಮಾತನಾಡುವ ಬೇಲೂರು ಕ್ಲಸ್ಟರ್ ಹಂತದಲ್ಲಿ 1ರಿಂದ 5ನೇ ತರಗತಿ ಓದ್ತಾ ಇರುವಂತಹ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಕಲಿಕಾ ಹಬ್ಬ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸುಮಾರು 120 ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಕಲಿಕೆ ಅನ್ನೋದು 4 ಗೋಡೆಗಳ ಮಧ್ಯೆ ನಿಂತು ಕಲಿಯುವಂತದ್ದು, ಅದನ್ನು ಮೀರಿ ನಿಲ್ಲುವಂತಹದ್ದು ಈ ಕಲಿಕಾ ಹಬ್ಬ. ಮಕ್ಕಳು ತಮ್ಮ ಹೊರಗಿನ ಪರಿಸರದ ಜೊತೆ ಕಲಿಯೋದ್ರಿಂದ ಆಟ ಆಡಿ ಪರಿಸರವನ್ನ ನೋಡ್ತಾ ಹೊರಗಿನ ಮಕ್ಕಳ ಜೊತೆ ಬೆರೆತು ಕಲಿಯೋದ್ರಿಂದ ಕಲಿಕೆ ಆನಂದದಾಯಕವಾಗುತ್ತೆ, ಸಂತೋಷದಾಯಕವಾಗಿರುತ್ತೆ, ಹಾಗೇನೆ ಕಲಿಕೆ ಶಾಶ್ವತವಾಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಪೈಪೋಟಿ ಇಲ್ಲ. ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳು, ಪ್ರತಿಯೊಬ್ಬ ಮಗು ಒಬ್ಬ ವಿಜೇತನು. ಹಾಗಾಗಿ ನಾವು ಈ 7 ವಲಯಗಳನ್ನ ಮಾಡ್ಕೊಂಡಿದ್ದೀವಿ. 7 ವಲಯಗಳಲ್ಲಿ ಎಲ್ಲಾ ಮಕ್ಕಳು ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬ ಮಕ್ಕಳು ಆರೋಗ್ಯ ಮತ್ತು ಪೌಷ್ಟಿಕ ವಲಯದಲ್ಲಿ ಬಹಳ ಅಚ್ಚುಕಟ್ಟಾಗಿ ಉತ್ತಮವಾಗಿ ತಮ್ಮ ಪ್ರತಿಭೆಯನ್ನ, ತಮ್ಮ ಸೃಜನಶೀಲತೆಯನ್ನ ಪ್ರದರ್ಶಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿಯಿಂದ BRPಗಳ ಆಗಮಿಸಿದ್ದಾರೆ. ನಮ್ಮ ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ. ಇದೊಂದು ಹಬ್ಬದ ರೀತಿಯಲ್ಲಿ ಇವತ್ತಿನ ದಿನ ನಾವು ಆಯೋಜನೆ ಮಾಡಿದೀವಿ. ಮಧ್ಯಾಹ್ನಕ್ಕೆ ಎಲ್ಲ ಮಕ್ಕಳಿಗೂ ಊಟದ ವ್ಯವಸ್ಥೆ ಇದೆ. ಹಾಗಾಗಿ ರಸಪ್ರಶ್ನೆಯ ಕಾರ್ಯಕ್ರಮ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇದೆ. ಮಕ್ಕಳು ಓದೋದು, ಬರೆಯೋದು, ಕತೆ ಹೇಳ್ತಕ್ಕಂಥದ್ದು, ತಮ್ಮಲ್ಲಿರ್ತಕ್ಕಂಥ ಸೃಜನಶೀಲತೆಯನ್ನ ಈ ದಿನ ವ್ಯಕ್ತಪಡಿಸ್ತಾರೆ. ಇದೊಂದು ಸುಂದರ ವೇದಿಕೆ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಲ್ಲರೂ ಕಾರಣೀಕರ್ತಾರೆ. ಎಲ್ಲರಿಗೂ ಪ್ರೀತಿಪೂರ್ವಕವಾದ ಗೌರವಯುತವಾದ ನಮನಗಳನ್ನ ಸಲ್ಲಿಸ್ತಾರೆ. ಮೇಡಮ್, ಇದರಲ್ಲಿ ಗೆದ್ದಂತವ್ರ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಕ್ಲಸ್ಟರ್ ಹಂತದಲ್ಲಿ ಅಷ್ಟೇ. ಆದ್ರೂ ಕೂಡ ನಾವಿಲ್ಲಿ 7 ಇವೆಂಟ್ಸ್ ಅಲ್ಲಿ 3 ಜನ ಪ್ರಥಮ, ದ್ವಿತೀಯ, ತೃತೀಯ ಅಂತ ಆಯ್ಕೆ ಮಾಡ್ತೇವೆ. ಆಯ್ಕೆ ಮಾಡಿ ಅವರನ್ನ ಬಹುಮಾನವನ್ನ ನೀಡಿ ಪ್ರಶಸ್ತಿ ಪತ್ರವನ್ನ ಕೊಟ್ಟು ಅಭಿನಂದಿಸ್ತೇವೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 120 ಮಕ್ಕಳು ಭಾಗವಹಿಸಿದ್ದು ಎಲ್ಲ ಮಕ್ಕಳಿಗೂ ಪ್ರಶಸ್ತಿ ಪತ್ರ ಹಾಗೂ ನಾವು ಮಕ್ಕಳಿಗೆ ಒಂದು ಬಹುಮಾನವನ್ನ ಎಲ್ಲರಿಗೂ ವಿತರಣೆ ಮಾಡ್ತಾ ಇದ್ದೀವಿ. ಯಾಕೆ ಅಂದ್ರೆ ಇದು ಹಬ್ಬ ಆಗಿರೋದ್ರಿಂದ ಎಲ್ಲರೂ ರೀತಿಯಲ್ಲಿ ಸಂಭ್ರಮಿಸಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕಾರ ಕೊಡುತ್ತಾ ನನ್ನ ನೆಚ್ಚಿನ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಪ್ರೀತಿಯ ಪುಟಾಣಿಗಳು ಎಲ್ಲರಿಗೂ ಪ್ರೀತಿಪೂರ್ವಕ ಅನಂತ ನಮಸ್ಕಾರ ಸಲ್ಲಿಸ್ತೇನೆ.